ಕೊನೆಗಳಿಗೆ ಮಟ್ಟ ಕಾದು ನೋಡ್ತೀವಿ. ಕಾದು ನೋಡ್ಬೇಕು ಮುಂದಿನ ವಿಚಾರ. ಕಾದು ನೋಡಿದ ನಂತರ ನಮ್ಗೆ ಆಶಾಭಾವನೆ ಹೇಳ್ಬೋದು. ನಾವು ಡಿಸೆಂಬರ್ 30 ನಮ್ಮ ಸನ್ಮಾನ್ಯ ಸಚಿವರು ಗೋಕಾಕ್ ಜಿಲ್ಲಾ ಮಾಡ್ಬೋದು ಅನ್ನೋಂಥ ಭಾವನೆ ಐತಿ. ಹಂಗಿದ್ದಾಗ ಅದ್ರ ಬಗ್ಗೆ ನೆಗೆಟಿವ್ ಆಲೋಚನೆ ನಮ್ಮೊಳಗೆ ಇಲ್ಲಿ ಅಲ್ಲಲ್ಲ ಯಾರು ಹೇಳಿ ಈಗ ಸದ್ಯಕ್ಕೆ ಯಾಕೆ ಏನು ಈ ಜಿದ್ದಾಶಿ ಹೊಡೆದು ಬೇಡದ್ರೆ ಇನ್ನೂ 4 ಸೌದಿ ಐತಿ. ಅವರು ಎಲ್ಲ 40 ವರ್ಷ ಎಲ್ಲ ನೋಡಿದ್ಮೇಲೆ ಒಮ್ಮೆ ಪವಾಡಗಳು ಇಮ್ಮಿಡಿಯೇಟ್ ಆಗಿರ್ತಾವೆ. ಹಂಗೆ ಆಗ್ಬೋದು. ಪೂಜ್ಯ ನೀವು ಪ್ರೆಸ್ ಮೀಟ್ ಬಿರಿದು ನಾವು ಪೇಪರ್ ಹಾಕೋದು ಇದಾಗಿದೆ. ಇದಕ್ಕೊಂದು ಈಗ ಜಿಲ್ಲಾ ರಚನೆ ಆಗಲಿಲ್ಲ ಅಂದ್ರೆ ನಮ್ಮ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಮುಖಂಡರು ಸಹಿತ ನಾವು ನಮ್ಮ ಆತ್ಮಾವಲೋಕನೆ ಮಾಡ್ಕೋಬೇಕಾಗುತ್ತೆ. ರಾಜಕೀಯಗಳು ಯಾವುದೇ ವರ್ಗಿಲ್ಲ, ಒಡಕನ್ನು ಇಲ್ಲ. ಇವತ್ತಿನ ಮಟ್ಟ ನಾವು ಅದು ನೋಡೋಣಲ್ರಿ. ಎಲ್ಲರ ನೋಡಿ ಗೋಕಾಕ್ ಜಿಲ್ಲಾ ರಚನೆ ಮಾಡೋದು ಹೋರಾಟ ಮಾಡೋದು ಹೋರಾಟಗಾರರು ಒಂದು ಕ್ಲಿಯರ್ ಸ್ಟ್ಯಾಂಡ್. ಈಗ ಪತ್ರಿಕಾಗೋಷ್ಠಿ ಕರೆಯೋದಾಗಲಿ ಅಥವಾ ಮನೆ ಕೊಡೋದಾಗಲಿ ಬೇಡ, ಕ್ಲಿಯರ್ ಸ್ಟ್ಯಾಂಡ್ ನಿಮ್ದು ಸ್ಟ್ಯಾಂಡ್ ಏನೈತಿ. ಹೋರಾಟ ಜಿಲ್ಲಾ ಮಾಡಾಕ ಹೋರಾಟ ಮಾಡತ್ತಿರೋ ಅಥವಾ ಪ್ರಚಾರ ಒಳಗೆ ಹೋರಾಟ ಮಾಡತ್ತಿರೋ ಅದನ್ನ ನಮ್ಗೆ ಕ್ಲಿಯರ್ ಕೊಡ್ತೀವಿ ಸರ್. ಪ್ರಚಾರ ತಗೋಬೇಕ್ರೆ ನನಗೆ ಬಹಳಷ್ಟು ರಾಜಕಾರಣ ಮಾಡಕ್ ಸಾಧ್ಯತೆ ಇದು ಪ್ರಚಾರ ನೋಡಿ. ಜಿಲ್ಲಾ ಹೋರಾಟದಿಂದ ನನಗೆ ಓಟು ಸಿಗಂಗಿಲ್ಲ ಅಥವಾ ಮತ್ತೊಂದು ರಾಜಕೀಯ ಶಕ್ತಿಯನ್ನು ನಿರ್ಮಾಣ ಆಗಂಗಿಲ್ಲ, ಪ್ರಶ್ನೆನೇ ಇಲ್ಲ. ಇದು ನಮ್ಮ ಪ್ರಾಮಾಣಿಕ ಅಭಿಪ್ರಾಯ. ನಾವು ಈ ಮಣ್ಣಿನೊಳಗೆ ಹೊಟ್ಟು ಬಂದೀವಿ. ಗೋಕಾವಿ ನಾಡಿನ ಮಣ್ಣಿನ ಋಣ ನಮ್ಮ ಮೇಲೆ ಐತಿ. ಈ ಭಾಗದ ಜನರು ನಮ್ಮ ಬಗ್ಗೆ ಒಂದು ಏನೋ ಅಭಿಮಾನ ಇಟ್ಟಾರೋ ಅವರ ಭಾವನೆಗಳಿಗೆ ಪೂರಕವಾದಂಥ ರಾಜಕಾರಣ ಅಥವಾ ಹೋರಾಟಗಳು ನನ್ನಿಂದ ಆಗಬೇಕಾಗೈತಿ. ಅಕಸ್ಮಾತ್ ಗೋಕಾಕ್ ಜಿಲ್ಲಾ ರಚನೆಯ ವಿಷಯದೊಳಗೆ ನಾನು ಏನಾದರೂ ರಾಜಕಾರಣ ಮಾಡಿ ನನ್ನಂತ ತಪ್ಪಿಸ್ತಾ ಯಾರೂ ಅಲ್ಲ. ಅದು ಜಿಲ್ಲಾ ಹೋರಾಟದ ಯಾವುದೇ ಒಂದು ಹಂತದಲ್ಲಿ ಅಥವಾ ಯಾವುದೇ ಒಂದು ಕ್ಷಣದಲ್ಲಿ ನಾನು ವೈಯಕ್ತಿಕ ರಾಜಕಾರಣ ಇದರಿಂದ ದೂರ ಇಟ್ಟಿದ್ದೀನಿ. ನಾನು ನೋಡಿಬಿಟ್ಟಿದ್ದೀನಿ. ಇವತ್ತು ಈ ಉತ್ತರ ಕರ್ನಾಟಕ ಹೋರಾಟ ನಾವು ಮಾಡ್ತಿರ್ತೀವಿ. ಉತ್ತರ ಕರ್ನಾಟಕ ಹೋರಾಟದಿಂದ ನಮ್ಮ ರಾಜಕೀಯ ಶಕ್ತಿಯನ್ನು ಬಿಡಂಗಿಲ್ಲ. ಅಷ್ಟು ಹೋರಾಟದ ಶಕ್ತಿಯನ್ನು ಮತ್ತೊಂದು 4 ಮನೆಗೆ ಹೋದ್ರೆ 4 ಮಂದಿ ಎಷ್ಟು ಜನ ನನ್ನ ಬಗ್ಗೆ ಒಲವು ಹಾಕಾರೋ. ಆದರೆ ನನಗೆ ನನ್ನ ವೈಯಕ್ತಿಕ ರಾಜಕೀಯ ಮುಚ್ಚಿಲ್ಲ. ಈ ನಾಡಿನ ಋಣ ತೀರಿಸೋದು, ಈ ನಾಡು ಅಭಿವೃದ್ಧಿ ಆಗಬೇಕು, ಈ ನಾಡಿನೊಳಗೆ ಅಭಿವೃದ್ಧಿಪರ ಕಾರ್ಯಗಳು ಸರ್ಕಾರದಿಂದ ಆಗಬೇಕು ಅನ್ನೋಂಥ ಭಾವನೆ ಐತಿ. ಅದಕ್ಕೆ ಇದರಲ್ಲಿ ಯಾರ್ದೂ ಇಲ್ಲ. ಚಾಲನಾ ಸಮಿತಿ ಅದರ ನೇತೃತ್ವದೊಳಗೆ ನಾವು ಇನ್ನೂ ಮಟ್ಟ ಹೋರಾಟ ಮಾಡ್ಕೊಂಡು ಬಂದೀವಿ. ಅದರ ಚಾಲನಾ ಸಮಿತಿಯನ್ನು ಒಳಗೊಂಡು ನಾವೆಲ್ಲ ಒಂದು ತೀರ್ಮಾನಕ್ಕೆ ಬರಬೇಕಾಗೈತಿ. ಹೋರಾಟದಿಂದ ಮಾತ್ರ ಗೋಕಾಕ್ ಜಿಲ್ಲಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಸೆಂಬರ್ 31 ನೋಡಿ, ಅಕಸ್ಮಾತ್ ಡಿಸೆಂಬರ್ 31 ಗೋಕಾಕ್ ಅಧಿಕೃತ ಜಿಲ್ಲೆಯಾಗಿ ರಚನೆಯ ಆದೇಶ ಸರ್ಕಾರದಿಂದ ಹೊರಬೀಳಲಿಲ್ಲಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ನಾವು ಈ ಜಿಲ್ಲೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಹೊರತಾಗಿ ಅದ್ರ ಹೊತ್ತು ಬೇರೆ ಯಾವ ಮಾರ್ಗಗಳು ನಮ್ಮ ಮುಂದೆ ಉಳಿದಿಲ್ಲ ಅನ್ನೋಂಥ ಮಾತನ್ನು ಇಲ್ಲ. ಒಂದು ನಿಮಿಷ. ಮತ್ತೆ ಗೋಕಾಕ್ ಚಾಲನಾ ಸಮಿತಿಯ ನೇತೃತ್ವದೊಳಗೆ ಹೋರಾಟ ಮಾಡ್ತೀವಿ. ಈಗ ನೋಡ್ತೀವಿ ನಾವು ಈಗಿನ ಹೋರಾಟ ಎಲ್ಲ ಚಾಲನಾ ಸಮಿತಿ ಅಧ್ಯಕ್ಷ ನೇತೃತ್ವದೊಳಗೆ ಮಾಡಾಕೀವಿ, ಈಗೂ ಮಾಡ್ತೀವಿ. ಸರ್ ನಾವು ಒಂದು ಮಾತೇನು ಹೇಳಿದ್ರಿ, ಅಕಸ್ಮಾತ್ ಡಿಸೆಂಬರ್ 31 ಇಲ್ಲ ಒಂದು ನಿಮಿಷ ಡಿಸೆಂಬರ್ 31 ಬೆಳಗಾವಿ ಜಿಲ್ಲೆಯ ರಚನೆ ಆದೇಶ ಸರ್ಕಾರ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಏನೈತಲ್ರಿ ಎಲ್ಲರೂ ಸಹಿತ ಅದರ ಪ್ರತಿಯೊಬ್ಬ ಸದಸ್ಯ ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ನಾವು ನಮ್ಮ ಆತ್ಮವಿಮರ್ಶೆ ಮಾಡ್ಕೋಬೇಕಾಗೈತಿ. ನಮ್ಮ ಹೋರಾಟ ಹೆಂಗಿರ್ಬೇಕು, ಹೋರಾಟದ ಸ್ವರೂಪ ಹೆಂಗಿರ್ಬೇಕು. ಯಾಕಂದ್ರೆ ಸರ್ ಒಂದು ನಿಮಿಷ ನೋಡಿ, ಡಿಸೆಂಬರ್ 31 ಆದ ನಂತರ ಇದಕ್ಕೆ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ತೇವೆ. ಅದೇನು ಯಾಕಂದ್ರೆ ನಮಗೆ ಮತ್ತೆ 1.5 ವರ್ಷ ಟೈಮ್ ಇರ್ತೈತೆ. ಜಿಲ್ಲಾ ಹೋರಾಟನ ನಾವು 1.5 ವರ್ಷ ಮಾಡಿ ಏನು ನಿರುಪಯುಕ್ತ ಆಗಿಬಿಡ್ತೈತಿ ಅಂತ. ಯಾಕಂದ್ರೆ ಆ ಸಂದರ್ಭದೊಳಗೆ ಸೆಂಟ್ರಲ್ ಗೌರ್ಮೆಂಟ್ದೊಳಗೆ ಬೆಳಗಾವಿ ಜಿಲ್ಲಾ ಬೌಂಡ್ರಿ ಏನಿರ್ತೈತೆ ಅದ ಅಸ್ತಿತ್ವವಾಗಿರ್ತೈತಿ. ಈಗ ಹೋರಾಟದ ಮುಖಾಂತರ ನಾವು ಅದನ್ನು ತಡಿಬೋದ್ರಿ. ಹೋರಾಟಕ್ಕೆ ಹಾಕೋದು ಇದ್ರಿ. ಈಗ ಅವ್ರು ಏನ್ ಬೌಂಡ್ರಿ ಫಿಕ್ಸ್ ಮಾಡಿರೋ ಅಥವಾ ಜನಗಣತಿ ಏನಾಗತೈತಿ ಅಲ್ಲ. ಈಗ ಗೋಕಾಕ್ ಗುರುತುವರಿತಂದ್ರೆ ಅವ್ರು ಆಟೋಮೆಟಿಕ್ ಅದನ್ನ ಜಿಲ್ಲಾ ಪಾಲಿಕೆ ಮಾಡ್ಬೋದ್ರಿ. ಹೋರಾಟದ ನೀವು ತಗೋಬೇಕಲ್ಲ. ಈಗ ನೀವು ಆಗಿನ 30 ಹಂಗೆ ಹಾಕಿಲ್ಲ. ಡಿಸೆಂಬರ್ 31 ಇನ್ನೂ ನಾವೆಲ್ಲ ಆಶಾಭಾವನೆ ಹೇಳಿದೀವಿ. ನಮ್ಮ ಚಾಲನಾ ಸಮಿತಿರು ಅದೇ ಆಶಾಭಾವನೆ ಹೇಳ್ಬೋದಾರ. ಅದಕ್ಕೆ ನೋಡೋಣ ಸರ್. ಡಿಸೆಂಬರ್ 31 ಮುಗಿದ ನಂತರ ಇದಕ್ಕೆ ನಾನು ಉತ್ತರ ಕೊಡ್ತೀನಿ. 100% ಉತ್ತರ ಕೊಡ್ತೀನಿ ಕಾಯಿ. ಸರ್ ಈಗ ಇನ್ನೊಂದು ವಿಷಯ, ಡಿಸೆಂಬರ್ 31 ಚಿಕ್ಕೋಡಿ ಅಷ್ಟೇ ಸರ್ ಜಿಲ್ಲಾ ಘೋಷಣೆ ಒಂದು ಮಾತು ಕೇಳಿ ಬರ್ತಾರೆ ಸರ್.
ಅದು ಆ ರೀತಿ ಆದ್ರೆ ಮುಂದೆ ಗೋಕಾಕರ ಏನು ಮುಂದಿನ ಕ್ರಮ ಸರ್? ನೋಡಿ ಅದು ಬೇಡ, ಅದ್ರ ಬಗ್ಗೆ ನೀವು ಪ್ರತಿಕ್ರಿಯೆ ಮಾಡೋದು ಬೇಡ. ಯಾಕಂದರೆ ಇನ್ನೂ ನಾವು ಆಶಾಭಾವನೆಗಳಿದ್ದೀವಿ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಸರ್ ಇನ್ನೊಂದು ಜನ ಏನು ಹೇಳ್ತಾರಂತ, ಈಗ ಅಗಲ ಹೋರಾಟದ ರೂಪುರೇಷೆಗಳ ಆ ರೀತಿ ಒಳಗಿಲ್ಲ, ಅದಕ್ಕೋಸ್ಕರ ಗೋಕಾಕ್ಲೇ ಆಗ್ತಾ ಇರುತ್ತೆ ಆರೋಪ. ಈಗ 11 ತಾಸು ಹೋಗೈತಿ, ಈಗ ಇನ್ನೊಂದು ತಾಸು ಅಷ್ಟೇ ಐತಿ. ಇನ್ನೊಂದು ತಾಸ್ದಾಗ ಯಾವುದೂ ನಾವು ಏನೂ ಇಲ್ಲ ಸರ್. ಒಂದು ನಿಮಿಷ ಅಂತ ಕೇಳಿ, ಡಿಸೆಂಬರ್ 31 ಮುಗಿದ ನಂತರ ಹೋರಾಟದ ಸ್ವರೂಪ ಬದಲಿ ಆಗೈತೆ, ಹೋರಾಟದ ಒಟ್ಟಾರೆ ಸ್ವರೂಪ ಬದಲಿ ಆಗೈತೆ. ಅವಾಗ ಅಶೋಕ್ ಪೂಜಾರಿ ಒಬ್ಬ ಅಲ್ಲ ಹೋರಾಟ ಕಾಟಾಚಾರಕ ಸರ್. ಅವಾಗ ಜಿಲ್ಲಾಡಳಿತ ಸರ್ ಹೋರಾಟ ರೀ ಟೋಟಲ್ ಇದ ಕಾಟಾಚಾರಕ ಐತಿ ನೋಡ್ರಿ, 40 ವರ್ಷದಿಂದ ಹೋರಾಟ ಮಾಡ್ತಾ ಯಾಕಾಗುತ್ತೆ ಇದು ನೋಡಿ, ಅದೇ ಕಾಟ- ಇಲ್ಲ ಒಂದು ಇನ್ನೊಂದು ಗೋಕಾಕ್ ಜಿಲ್ಲಾ, ಇದು ಬೆಳಗಾವಿ ಜಿಲ್ಲಾ ವಿಭಜನೆ ಪ್ರಕ್ರಿಯೆ ರಾಜಕೀಯವಾಗಿ ಜಟಿಲ ಪ್ರಶ್ನೆ ಐತಿ. ದೊಡ್ಡ ಜಿಲ್ಲೆ ಐತಿ, 2 ಸಚಿವರಿದಾರು, 18 ಜನ ಶಾಸಕರಿದಾರು, ಅಭಿಪ್ರಾಯ ಭೇದಗಳು ಇರ್ತಾವೆ. ಇಂಥ ಇದ್ದಾಗ ಸರ್ಕಾರದ ನಿರ್ಣಯ ತೊಗೊಳಕ್ಕೆ ಕಠಿಣ ಆಗ್ಬೋದು ರಾಜಕೀಯವಾಗಿ. ಅದಕ್ಕೆ ನಮ್ಮ ಮನವಿ ಸರ್ಕಾರಕ್ಕೆ ಏನಂತಾರೆ, ಈ ಜಿಲ್ಲಾ ವಿಭಜನೆ ಪ್ರಕ್ರಿಯೆಯನ್ನು ನೀವು ರಾಜಕಾರಣ ದೃಷ್ಟಿಯಿಂದ ನೋಡಬಾರ್ದು. ಅಕಸ್ಮಾತ್ ಸರ್ಕಾರ ಜಿಲ್ಲಾ ವಿಭಜನೆ ಪ್ರಕ್ರಿಯೆಯನ್ನು ರಾಜಕೀಯ ಹಿತಾಸಕ್ತಿಗೆ ಪೂರಕವಾದಂಥ ತೆರಳಬೇಕನ್ನೋಂಥ ಒಂದು ನಿರ್ಧಾರ, ರಾಜಕೀಯ ಹಿತಾಸಕ್ತಿಗೆ ಪೂರಕವಾದಂಥ ನಿರ್ಣಯ ಇತ್ತಂದರೆ ಅದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸ್ತೀವಿ. ಇಲ್ಲ ನೋಡಿ, ಅಲ್ಲ ಹಂಗಲ್ಲ. ನಾ ಹೇಳ್ತೀನಿ, ಸರ್ಕಾರದ ಮನಸ್ಥಿತಿ ಹೇಳ್ತಾನು, ದೊಡ್ಡ ಜಿಲ್ಲೆ ಐತಿ, ಇಲ್ಲಿ ಒಂದು ಜಿಲ್ಲಾ ರಚನೆ ಮಾಡಿ ವಿಭಜನೆ ಮಾಡಿ 1-2 ಜಿಲ್ಲಾ ಮಾಡಿದ್ರೆ ಉಳಿದವರು ಯಾರಾದರೂ ನಮ್ಮ ಮೇಲೆ ಸಿಟ್ಟು ಆದಾರಲ್ಲ ಅನ್ನುವಂಥ ಮನಸ್ಥಿತಿ ಸರ್ಕಾರಕ್ಕೆ ಇದ್ರೆ ಅದು ಅತ್ಯಂತ ತಪ್ಪು ನಿರ್ಣಯ ಮತ್ತು ಖಂಡನೀಯ. ಸರ್ ಜಿಲ್ಲಾ ರಚನೆಗೆ ಕೆಲವೊಂದಷ್ಟು ಅದಕ್ಕೆ ಆದಂಥ ನಿಯಮಗಳಿರ್ತಾರೆ, ಅದನ್ನು ಮೀರಿ ಸರ್ಕಾರವನ್ನು ಪ್ರಶ್ನೆ ಮಾಡಿ ನಾವು ಅಲ್ಲ ಮಾಡ್ಬೋದಾಗಿ. ಇಲ್ಲ ಸರ್ ನೋಡಿ, ನಾವು ಸರ್ಕಾರಕ್ಕೆ ಏನು ಹೇಳ್ತದೆ ಕರಿ, ನೀವು ಆಯೋಗದ ವರದಿಗಳ ಮೇಲೆ ಜಿಲ್ಲಾ ವಿಭಜನೆ ಮಾಡಿ, ಅವಾಗ ನಿಮ್ಗೊಂದು ಸರ್ಕಾರ ನಿಲ್ತೈತಿ. ಇಲ್ಲಪ್ಪ ನಾವು ಜಿಲ್ಲಾ ವಿಭಜನೆ ಮಾಡಿದ್ದೀವಿ, ಅದನ್ನು ರಾಜಕೀಯ ಕಾರಣದಿಂದ ಮಾಡಿಲ್ಲ, ಸಂಪೂರ್ಣವಾಗಿ ನಾವೇ ನೇಮಿಸಂಥ ಆಯೋಗಗಳು ಏನು ವರದಿ ಕೊಟ್ಟವು ಅದಕ್ಕೆ ಪೂರ್ವಕವಾಗಿ ಮಾಡಿರ್ತೇವೆ ಹೇಳಕ್ಕೆ ಸರಳ ಐತಿ. ನಿಮ್ಮಲ್ಲಿ ಏನೈತಿಲ್ಲ ರೋಷ ಅದ್ರ ನೋಡ್ಕೊತ ಅದ ಸರ, ದಯವಿಟ್ಟು ತಾತ್ಕಾಲಿಕವಾಗಿ 4 ದಿವಸ ಕ್ಷಮ ಆಗಲಿ. ನಾವು ಜನವರಿಗೆಲ್ಲ ನಾವು ನ್ಯೂ ಪ್ರೆಸ್ ಮೀಟ್ ಕಿರಿಬಾರ್ದು, ನಾವು ಕಿರಿತಾರೆ ಎಲ್ಲರೂ. ನೀವು ಪ್ರೆಸ್ ಮೀಟ್ ಕರೆದ್ರದ ಅಲ್ಲ ಸರ್, ಈಗ ಒಂದು ನಿಮಿಷ ಅಲ್ಲಲ್ಲ, ನೀವು ಪ್ರೆಸ್ ಮೀಟ್ ಕರೆದ ಹೋರಾಟಕ್ಕೆ ಹೊರಗಡೆ ಎಲ್ಲರೂ ಬಂದಾಗ ಅದರೊಳಗೆ ಎಲ್ಲಕ್ಕಿಂತ ಮೊದಲು ನಾನು ನಿಂದಿರ್ತೇನೆ. ಪ್ರಶ್ನೆನೇ ಕೊಲ್ಲಾಪುರ ಹೋರಾಟದ ಮಾದರಿ ಯಾಕೆ ಸರ್ ನಾವು ಯಾಕೆ ಇಲ್ಲಿ ಮಾಡಬಹುದು ಗೋಕಾಕ್ ಜಿಲ್ಲೆಗೆ ಸರ್? ಈಗ ನೋಡ್ರಿ, ನಾವು ಎಷ್ಟೋ ಹೋರಾಟ ಮಾಡಿದ್ರು ಸಹಿತ ಅಂತಿಮವಾಗಿ ಯಾರು ನಿರ್ಣಯ ತಗೋಬೇಕಂದ್ರೆ ನಮ್ಮ ಸಚಿವರು ಮತ್ತು ಶಾಸಕರುಗಳ ನಿರ್ಣಯ ತಗೋಬೇಕಾಗೈತಿ. ಇವತ್ತಿನ ರಾಜಕೀಯ ಒಂದು ನಿಮಿಷ ಹಂಗಲ್ಲ ಸರ್, ಒಂದು ನಿಮಿಷ ಅಂತೀನಿ. ಅಲ್ಲಿ ಒಂದು ನಿಮಿಷ ಅಂತೀನಿ. ಅಲ್ಲಿ ಸರ್ಕಾರವೂ ಸಹಿತ ಕಬ್ಬಿನ ಬೆಳೆಗಾರ ಹಿತದೃಷ್ಟಿಯಿಂದ ಚಿಂತನೆ ಮಾಡ್ತೈತಿ. ಆ ದೃಷ್ಟಿಯಿಂದ ಬೇಡಿಕೆ ಇಟ್ಟಾಗ ಸರ್ಕಾರದವರು ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಮಾಡಿಲ್ಲ, ಸರ್ಕಾರದವರು ಅದಕ್ಕೆ ಒಲವು ಐತೆ. ಅದಕ್ಕೆ ಹೋರಾಟ ಮಟ್ಟಕ್ಕೆ ಹೋಗಂದ್ರೆ ಸರ್ ಅಷ್ಟು ಸರ್ಕಾರ ಚಿಂತನೆ ಮಾಡತ್ತೆ. ಹಂಗೇನಿಲ್ಲ ನೋಡಿ, ರೈತ ಸಂಘದ ಹೋರಾಟ ಮಾನ್ಯ ಅಂತಲ್ಲ, ಈಗ ಬಹಳಷ್ಟು ಸಂದರ್ಭಗಳು ಉಗ್ರ ಹೋರಾಟಗಳು ಆಗಿದಾವೆ. ಎಲ್ಲದಕ್ಕೂ ಹತ್ತನೇ ನಮ್ಮ ಜಿಲ್ಲೆ 10ನೇ ಜಿಲ್ಲೆ ಮಾಡ್ಕೊಂಡು ನಾವು ಇಲ್ಲೇ ಕೂತು ಮಾಡ್ಕೊಂತ ಹೇಳ್ತಾರೆ ಸರ್. ನಾವು ಆ ರೀತಿ ಹೋರಾಟ ಮಾಡ್ಕೊಂತ ಸರ್, ಎಲ್ಲಕ್ಕೂ 4 ದಿವಸ 40 ವರ್ಷ ಆಗ್ಬರ್ತದ. 4 ದಿವಸ ಕಾಯಿನು ಈಗ 4 ದಿವಸ ಕಾಯಿನ್ ಈಗ ಮುಂದೆ ಯಾವ ರೀತಿ ಹೋರಾಟ ಮಾಡಿದ್ರು ನೀವು ಎಲ್ಲ ಕಡೆ ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆ ಪೂರ್ವಕವಾಗಿ ನಮ್ಮ ನಡೆ ಇರ್ತದೆ. ಪ್ರಶ್ನೆ ಇಲ್ಲ.